ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ತಮ್ಮನೇನ ನೋಡಿರ್ತೀರ, ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾಗಿರುತ್ತೆ ನಿಮಗೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಡೇ 1ಇಂದ 9th ಮಂತ್ವರೆಗೂ ಅನೇಕ ರೀತಿಯಾದಂತಹ ಚೇಂಜಸ್ ಆಗ್ತಾ ಇರುತ್ತೆ ಗರ್ಭಿಣಿ ಸ್ತ್ರೀಯಲ್ಲಿ. ಹಾರ್ಮೋನಲ್ ಚೇಂಜಸ್ ಆಗಿರಲಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರಲಿ, ಮತ್ತು ಬಾಡಿಲಿ ಪೇಯ್ನ್ಸ್ ಆಗಿರಬಹುದು, ಮತ್ತು ಮೂಡ್ ಸ್ವಿಂಗ್ಸ್. ಫಸ್ಟ್ ಡೇಯಿಂದ 9th ಮಂತ್ವರೆಗೂ ಹೊಟ್ಟೆಲಿ ಬೆಳೀತಿರುವಂತಹ ಮಗು ಯಾವುದು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಎಲ್ಲ ತಾಯಂದ್ರಿಗೂ ಕೂಡ ಇರುತ್ತೆ, ಎಲ್ಲ ಪ್ರೆಗ್ನೆಂಟ್ ವುಮೆನ್ಸ್ಗೂ ಇರುತ್ತೆ. ಸೊ ಅದ್ರ ಬಗ್ಗೆನೇ ನಾನು ಇವಾಗ ನಿಮಗೆ ಹೇಳ್ತೇನೆ. ಸೊ ಸಿಮ್ಟಮ್ಸ್ ಯಾವುದಿದ್ದರೆ ಬಾಯ್ ಬೇಬಿ ಅಥವಾ ಯಾವ ಸಿಮ್ಟಮ್ ಇದ್ದರೆ ಗರ್ಲ್ ಬೇಬಿ ಅನ್ನೋದನ್ನು ನೋಡ್ಕೊಬರೋಣ ಬನ್ನಿ. ಮತ್ತು ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡಿಯ ಬಾಡಿ ಡಿಫ್ರೆಂಟಾಗಿರುತ್ತೆ ಅಲ್ವಾ. ಬಟ್ ಸ್ಟಿಲ್ ನಮ್ಮ ಪೂರ್ವಿಕರು, ಅಜ್ಜಿಯರಾಗಿರಲಿ, ನಮ್ಮ ಹಿಂದಿನ ಕಾಲದವರಾಗಿರಲಿ, ಒಂದು ಗರ್ಭಿಣಿ ಸ್ತ್ರೀಯನ್ನು ನೋಡಿ, ಅವರ ಸಿಮ್ಟಮ್ಸ್ನ ನೋಡಿ ಅವರ ಹೊಟ್ಟೆಲಿ ಬೆಳೀತಿರೋ ಮಗು ಗಂಡ ಹೆಣ್ಣ ಅಂತ ಹೇಳ್ತಿದ್ರು. ಅವ್ರು ಗೆಸ್ ಮಾಡೋದು 90 to 95% ನಿಜನೇ ಆಗಿದೆ. ಸೊ ಅದನ್ನು ನೋಡೋಣ ಬನ್ನಿ. ಸೊ ಮೊದಲನೇ ಒಂದು ಲಕ್ಷಣ ಯಾವುದು ಅಂದರೆ ಹೊಟ್ಟೆಯ ಒಂದು ಶೇಪ್. ಹೊಟ್ಟೆಯ ಆಕಾರ ಚೂಪಾಗಿ ಮುಂದುಗಡೆ ಪಾಯಿಂಟೆಡ್ ಆಗಿ ಚಿಕ್ಕದಾಗಿದ್ದರೆ, ಎಗ್ ಆಕಾರದಲ್ಲಿ ಇದ್ದರೆ ಅವ್ರಿಗೆ ಬಾಯ್ ಬೇಬಿನೇ ಆಗೋದು ಅಂತ ಪೂರ್ವಿಕರು ಹೇಳ್ತಿದ್ರು. ಮತ್ತು ನನಗೂ ಕೂಡ ಇದು ಸತ್ಯವಾಗಿದೆ. ನನಗೂ ಕೂಡ ಬಾಯ್ ಬೇಬಿ ಆಗಿರೋದ್ರಿಂದ ನನಗೂ ಕೂಡ ಈ ಸಿಮ್ಟಮ್ ಇದು ಇತ್ತು, ಈ ಸಿಮ್ಟಮ್. ಮತ್ತು ಗರ್ಲ್ ಬೇಬಿಗೆ ಹೊಟ್ಟೆ ಯಾವ ರೀತಿ ಇರುತ್ತೆ ಅಂದರೆ ತುಂಬ ದೊಡ್ಡದಾಗಿ ಇರುತ್ತೆ, ಸ್ಪ್ರೆಡ್ ಆಗಿರೋ ಥರ ರೌಂಡ್ ಶೇಪಲ್ಲಿ ಇದ್ದರೆ ಅಂಥವರಿಗೆ ಗರ್ಲ್ ಬೇಬಿನೇ ಆಗೋದು ಅಂತ ಪೂರ್ವಿಕರು ಹೇಳ್ತಿದ್ರು. ಇದು ನಿಜ ಕೂಡ ಆಗಿದೆ. ಸೊ ನೆಕ್ಸ್ಟ್ ಸಿಮ್ಟಮ್ ಏನಂದರೆ ವೆಯ್ಟ್ ಗೇನ್. ಸೊ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಪ್ರೆಗ್ನೆಂಟ್ ವುಮೆನ್ ವೆಯ್ಟ್ ಗೇನ್ ಆಗ್ತಾರೆ. ಅದು 12ರಿಂದ 14 kg ಅಷ್ಟು ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಮತ್ತು ಯಾವ ರೀತಿ ಇದು ಅಂದರೆ ನಾರ್ಮಲ್ ಆಗಿರ್ತಾರೆ, ಅಂದರೆ ಪ್ರೆಗ್ನೆಂಟ್ ವುಮೆನ್ ಅವ್ರು ಯಾವ ರೀತಿ ಇರ್ತಾರೆ ಅಂದರೆ ನಾರ್ಮಲ್ ಆಗಿ ಮುಂಚೆ ಹೇಗಿರ್ತಾರೋ ಅದೇ ರೀತಿ ಇರ್ತಾರೆ. ವೆಯ್ಟ್ ಅಂದರೆ ಹ್ಯಾಂಡ್ಸು ಲೆಗ್ಸಲ್ಲಿ ವೆಯ್ಟ್ ಏನೂ ಬರೋದಿಲ್ಲ. ಜಸ್ಟ್ ಏನಿರುತ್ತೆ, ಸ್ಟೊಮಕ್ ಸೈಜ್ ಮಾತ್ರ ಇನ್ಕ್ರೀಸ್ ಆಗಿರುತ್ತೆ, ಫೇಸ್ ಎಲ್ಲವೂ ನಾರ್ಮಲ್ ಆಗಿಯೇ ಇರುತ್ತೆ. ಅಂಥವ್ರಿಗೆ ಬಾಯ್ ಬೇಬಿನೇ ಆಗೋದು. ಹೊಟ್ಟೆಯ ಆಕಾರ ಮಾತ್ರ ಸೈಜಲ್ಲಿ ಬೆಳೆಯುತ್ತೆ ಅಂಥವರಿಗೆ ಬಾಯ್ ಬೇಬಿ ಅಂತ ಹೇಳ್ಬೋದು. ಮತ್ತು ಗರ್ಲ್ ಬೇಬಿ ಆಗೋರಿಗೆ ಏನಾಗಿರುತ್ತೆ ಅಂದರೆ ಬಾಡಿ ಮಾಸ್, ಅಂದರೆ ಅವರು ಇಡೀ ಕಂಪ್ಲೀಟ್ ಬಾಡಿ, ಹ್ಯಾಂಡ್ಸ್ ಆಗಿರಲಿ, ಲೆಗ್ಸ್ ಆಗಿರಲಿ, ಫೇಸ್ ಆಗಿರಲಿ ಎಲ್ಲ ಕೂಡ ದಪ್ಪ ಆಗಿರೋ. ಸೊ ಫೇಸ್ ಇದೆಲ್ಲ ಫ್ಯಾಟ್ ಏನಾಗಿರುತ್ತೆ, ಪುಟ್ಟಪ್ ಆಗುತ್ತೆ, ಗುಂಡಾಗಿ ಇರ್ತಾರೆ, ದಪ್ಪ ಆಗ್ತಾರೆ. ಮತ್ತು ಹೊಟ್ಟೆ ಕೂಡ ದಪ್ಪ ಇರುತ್ತೆ ಇವ್ರದ್ದು. ಇದೊಂದು ಸಿಮ್ಟಮ್, ಓಕೆನಾ. ಇದೊಂದು ಇಂಪಾರ್ಟೆಂಟ್ ಸಿಮ್ಟಮ್ ಕೂಡ ಅನ್ಬೋದು. ಇದು ಕೂಡ ನನ್ನಲ್ಲಿ ನಿಜಾನೇ ಆಗಿದೆ. ನನಗೆ ಯಾವುದೇ ರೀತಿ ನನ್ನ ಫೇಸ್ ಆಗಿರಲಿ ಏನೂ ಕೂಡ ದಪ್ಪ ಆಗಿರಲಿಲ್ಲ. ಜಸ್ಟ್ ನನ್ನ ಹೊಟ್ಟೆ ಭಾಗ ಏನಿದೆ ಅದು ಮಾತ್ರ ದಪ್ಪ ಆಗಿತ್ತು. ಸೊ ನನಗೆ ಬಾಯ್ ಬೇಬಿ ಅಂತ ಹೇಳ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಸಿಮ್ಟಮ್ ಏನು ಅಂದರೆ ಸ್ಲೀಪಿಂಗ್ ಪೊಸಿಷನ್. ಜಾಸ್ತಿ ಒಂದು ಲೆಫ್ಟ್ ಸೈಡಲ್ಲಿ ಟರ್ನ್ ಮಾಡಿ ಮಲಗುವಂತಹ ಒಂದು ಪ್ರೆಗ್ನೆಂಟ್ ಲೇಡೀಸ್ಗೆ ಬರೀ ಲೆಫ್ಟ್ ಸೈಡೇ ಮಲಗೋಕೆ ಇಷ್ಟ, ಅಂದರೆ ರೈಟ್ ಸೈಡ್ ಕೂಡ ಮಲಗ್ತಾರೆ, ತುಂಬ ಲೆಫ್ಟ್ ಸೈಡ್ ಮಲಗುವಂಥವರಿಗೆ ಬಾಯ್ ಬೇಬಿನೇ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ರೈಟ್ ಸೈಡ್ ಜಾಸ್ತಿ ಮಲಗ್ತಾರೆ, ಟರ್ನ್ ಆಗಿ ಮಲಗ್ತಾರೆ ಅಂತ ಹೇಳಿದರೆ ಜಾಸ್ತಿ ರೈಟ್ ಸೈಡೇ ಪ್ರಿಫರ್ ಮಾಡ್ತಾರೆ ಅಂಥವರಿಗೆ ಗರ್ಲ್ ಬೇಬಿ ಅಂತ ಪೂರ್ವಿಕರು ಹೇಳ್ತಿದ್ರು. ಸೊ ಇದೊಂದು ನೆಕ್ಸ್ಟ್ ಸಿಮ್ಟಮ್ ಆಗಿದೆ. ಇದು ಕೂಡ ನನಗೆ ಸತ್ಯನೇ ಆಗಿದೆ, ಓಕೆನಾ. ನೆಕ್ಸ್ಟು ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಜಾಸ್ತಿ ನಿದ್ದೆ ಮಾಡುವಂಥವ್ರಿಗೆ ಅಂದರೆ ಹೆಣ್ಣು ಮಗುನೇ ಆಗೋದು ಅಂತ ಹೇಳ್ತಿದ್ರು. ಸೊ ಹೆಚ್ಚಿನ ಟೈಮ್ ನಿದ್ದೆ ಮಾಡೋದು, ಇಂಥದ್ದೆಲ್ಲ ಅಂದರೆ ತುಂಬ ನಿದ್ದೆ ಮಾಡಬೇಕು ಅನಿಸೋದು ಅಂಥವರಿಗೆ ಬಾಯ್ ಬೇಬಿ ಅಂತ ಗರ್ಲ್ ಬೇಬಿ ಅಂತ ಹೇಳ್ಬೋದು. ಇನ್ಯಾಕ್ಟಿವ್ ಆಗಿರೋದು, ಟಯರ್ಡ್ನೆಸ್, ತುಂಬ ಸುಸ್ತಾಗೋದು, ಯಾವುದೂ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಇಂಥವರಿಗೆ ಗರ್ಲ್ ಬೇಬಿನೇ ಆಗೋದು. ಅನ್ಇಂಟ್ರೆಸ್ಟ್ ಅಂತ ಹೇಳ್ತಾರಲ್ಲ, ಅನ್ಇಂಟ್ರೆಸ್ಟ್ ತೋರಿಸೋದು, ಇಂಥವರಿಗೆ ಗರ್ಲ್ ಬೇಬಿ ಅಂತ ಹೇಳ್ಬೋದು. ಮತ್ತು ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಜಾಸ್ತಿ ನಿದ್ದೆ ಮಾಡದೆ ನಾರ್ಮಲಾಗಿ ನಿದ್ದೆ ಮಾಡೋವರಿಗೆ ಬಾಯ್ ಬೇಬಿ ಆಗೋದು ಅಂತ ಹೇಳ್ತಾರೆ. ಮತ್ತು ಕೆಲಸಗಳನ್ನ ನಾರ್ಮಲಾಗಿ ಆ್ಯಕ್ಟಿವ್ ಆಗಿ ಮಾಡಿಕೊಂಡು ಇದ್ದರೆ ಬಾಯ್ ಬೇಬಿ ಅಂತ ಹೇಳ್ತಾರೆ. ಇದು ಕೂಡ ನನಗೆ ನಿಜಾನೇ ಆಗಿದೆ. ಈ ಒಂದು ಸಿಮ್ಟಮ್ಸ್ ನಿಮಗೂ ಕೂಡ ಇದ್ದರೆ ಬಾಯ್ ಬೇಬಿ ಅಂತ ಅಥವಾ ಗರ್ಲ್ ಬೇಬಿ ಅಂತ ಗೊತ್ತಾಗುತ್ತೆ ಈ ಸಿಮ್ಟಮ್ಸ್ನ ನೋಡಿದ್ರೆ.
ಡಿಸ್ಕ್ರಿಮಿನೇಷನ್ ಮಾಡ್ತಿಲ್ಲ. ನನಗೆ ಆಗಿರುವಂತಹ ಸಿಂಪ್ಟಮ್ಸ್ನ ಹೇಳ್ತಿದ್ದೀನಿ. ಮತ್ತು ಇದು 100% ಈ ಸಿಂಪ್ಟಮ್ಸ್ ಇದ್ದರೆ ಗಂಡು ಮಗುನೇ ಅಂತ ಕೂಡ ನಾನು ಹೇಳ್ತಿಲ್ಲ. ನನಗೆ ಯಾವ ಸಿಂಪ್ಟಮ್ಸ್ ಇತ್ತು ಅದನ್ನು ಹೇಳಿದ್ದೀನಿ. ಮತ್ತು ಇದು ಓಲ್ಡ್ ವೈವ್ಸ್ ಟೇಲ್ಸ್, ಅಂದರೆ ಪೂರ್ವಿಕರು ಹೇಳಿದ್ದು ಕೂಡ ನಿಜ. ಅವ್ರು ಹೇಳಿದ್ದು ಬಾಡಿ ನೋಡಿ, ಮಹಿಳೆಯರದು ಅಂದರೆ ಪ್ರೆಗ್ನೆಂಟ್ ಲೇಡಿ ಬಾಡಿ ನೋಡಿ ಹೇಳಿದ್ದಾರೆ, ಅದು ನಿಜ ಆಗಿದೆ 90 to 95%.